ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಮ್ಯಾ ನವೀನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಸೊ ಇವತ್ತಿನ ಬ್ಲಾಗ್ನ ಈವ್ನಿಂಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇವತ್ತು ತುಂಬಾ ಟಯರ್ಡ್ ಅಂತ ಅನ್ನಿಸ್ತಾ ಇದೆ. ಇವನು ಯಾಕೋ ಇವತ್ತು ಸಿಕ್ಕಾಪಟ್ಟೆ ಹೊಟ್ಟೆ ಉರಿಸ್ತವನೆ. ಏನು ನಿಂದು ಹೋಮ್ವರ್ಕ್ ಮುಗಿಸೋ ಬೇಗ. ಅದೇನೋ ದಂಗಾಡ್ತಾ ಇದೆಯಾ? ತರ್ಲೆ ತಿಮ್ಮಣ್ಣಂತರ ತಗೋ, ಹೋಮ್ವರ್ಕ್ ತಗೋ. ಏನೇನು ಕೊಟ್ಟವ್ರೆ ತೋರ್ಸು. ಸೊ ಒಂಥರ ಮಲ್ಕೊಬಿಡೋಣ ಅಂತ ಅನಿಸ್ತಾ ಇದೆ, ಬಟ್ ಮುಸ್ಸಂಚಲ್ಲಿ ಮಲಗಬಾರ್ದು, ಅದು ದರಿದ್ರ ಅಂತ ಹೇಳ್ತಾರೆ. ಹಾಗಾಗಿ ನಾನು ಮಲಗ್ತಾ ಇಲ್ಲ. ಬಟ್ ತುಂಬ ಯಾವ ಥರ ಅಂದರೆ ಅಯ್ಯೋ ಏನೂ ಬೇಡ, ಊಟನೂ ಬೇಡ, ಏನೂ ಬೇಡ, ಸುಮ್ಮನೆ ಮಲ್ಕೊಬಿಡೋಣ ಅಂತ. ಬಂಟು ನಮ್ಮ ಅಮ್ಮನ ಜೊತೆ ಅಕ್ಕನ ಮನೇಲೇ ಇದ್ದಾನೆ. ಶಿವು ಡ್ಯೂಟಿಯಿಂದ ಕರ್ಕೊಬರ್ತೀನಿ ಅಂದ, ಕರ್ಕೊಬರ್ತಾನೆ. ತುಂಬ ದಿನದಿಂದ ಗೋಬಿ ತಿನ್ನೋದಕ್ಕೆ ಅಂತ ಹೋಗ್ತೀವಿ, ಅಲ್ಲಿ ಗೋಬಿ ಇರೋದೇ ಇಲ್ಲ. ಅಲ್ಲಿ ಚುರುಮುರಿ ಮಾಡ್ತಾ ಇರ್ತಾರಲ್ಲ, ಅದರಲ್ಲಿ ಆ ಪೈನಾಪಲ್ ಮಸಾಲ ತಿನ್ಕೊಂಡು ಬರ್ತಾ ಇದ್ವಿ. ಇವತ್ತು ಕಳಿಸಿದೆ ನವೀನ್ ಗೋಬಿ ಸಿಕ್ಕಿದ್ರೆ ತೊಗೊಬನ್ನಿ ಅಂತ. ಸಿಗಲಿಲ್ಲ. ಬಟ್ ಏನೋ ಈವ್ನಿಂಗ್ ಟೈಮಲ್ಲಿ ಈ ಥರ ಸ್ನ್ಯಾಕ್ಸ್ ಏನಾದ್ರು ತಿಂದಿಲ್ಲ ಅಂದರೆ ಸಮಾಧಾನನೇ ಆಗಲ್ಲ. ಬಟ್ ಡೈಲಿ ತಿನ್ನಲ್ಲ, ಯಾವಾಗಲಾದರೂ ಒಂದೊಂದು ಸಲ, ಒಟ್ನಲ್ಲಿ ವಾರದಲ್ಲಿ ಒಂದ್ಸಲನಾದರೂ, ಒಂದ್ಸಲ 2 ಸಲ ತಿಂತೀನಿ. ಈಗ ಮತ್ತೆ ಅದನ್ನೇ ತೊಗೊಂಡು ಬಂದ್ರಾ? ಹಾಂ, ಪೈನಾಪಲ್ ತಂದೆ ಇಟ್ಕೊಬಿಟ್ರೆ ಒಂದೇನೆ. ಬಾರ ನೀನು ಹೋಮ್ವರ್ಕ್ ಬರೀ ಬಾ. ಕಾರ್ನ ಅದು ಏನೇನೋ ಇತ್ತು. ಬೇರೆದೇನಾದ್ರೂ ಟೇಸ್ಟ್ ಮಾಡ್ಬೋದಿತ್ತು. ಬೇರೆದೇ ಏನಾದ್ರು ಹೋಮ್ವರ್ಕ್ ಕೊಟ್ಟವ್ರೆ. ಬರೀ ಈಗ ಕುತ್ಕೊಂಡು ಪೆನ್ಸಿಲ್ ತಗೋಬಾ, ತಗೊಂಬಾ. ಅದೇನು ತಂದಿರೋದು? ಪಪ್ಪ ತಂದಿರೋದನ್ನ ತಗೊಂಬಾ, ತಗೋಬಾ. ಅಲ್ಲಿ ಸೊಪ್ಪು ತಗೊಂಬಂದಿರ್ಲಿಲ್ವ ಇನ್ನು? ಇಲ್ಲ, ಸೊಪ್ಪು ಹಾಕಿರ್ಲಿಲ್ಲ ಇನ್ನು. ಸೊ ಫ್ರೆಶ್ ಆಗಿ ಸೊಪ್ಪೇನಾದ್ರು ತಂದ್ಬಿಟ್ಟು ಅಡುಗೆ ಮಾಡಬೇಕು. ನನಗೆ ಏನು ಮಾಡೋದು ಅಂತ ಅನ್ನಿಸ್ತಾ ಇದೆ. ಪಾಲಕ್ ಅವ್ನು ಬಿಗಿಯಾಗಿ ಇಟ್ಕೊಬೇಕು. ಬಾಯಿಲಿ ಬರೀ ಬಾ. ಈಗ ನೀನು ಏನು ನಿಂತಿಂದ ಬಾಕದ ಅಲ್ಲ, ಆ ಕಡೆ ಹೋಗಿ ಕುತ್ಕೊಂಡು ಬರಿ. ಆ ಕಡೆ ಹೋಗಿ ಕುತ್ಕೊಂಡ್ರಿ. ಗೊತ್ತಿಲ್ವಾ? ಅಲ್ಲಿ ಬರ್ದವ್ರಲ್ಲ ಮ್ಯಾಮು, ಬೇರೆದೆಲ್ಲ ಗೊತ್ತಾಗತ್ತೆ. ನೋಡ್ಕೊಂತಾನೆ ಬರೆಯೋದು. ಶುಪ, ಮಗು ಮೇಲೆ ಕುತ್ಕೊಳಕ್ ಹೋಯ್ತಿರಲ್ಲ, ಅಪ್ಪಚ್ಚಿ ಆಗ್ಬಿಡ್ತಾನ ಅವನು ಅಷ್ಟೇ. ಕಾಲು ಎಡೋಗ್ಬಿಟ್ಟೆ. ತೊಗೊಳ್ಳಿ, ನಿಮ್ಗೊಂದು ಸ್ಪೂನ್, ನಮ್ಗೆ ಇರ್ರಿ ಸ್ಪೂನ್ ಎರಡು. ನೀನೇನು ತಿನ್ನಲ್ವಲ್ಲ ಮಗನೆ. ದಿನ ಇದನ್ನೇ ತಿನ್ಸು ನೀನು. ದಿನ ಅಲ್ಲ, ವಾರದಲ್ಲಿ ಇದು 2ನೇ ಸಲ ತಿಂತಾರದು. ಏನಿದು? ಇದೇನು ಆಗಲೇ ಫ್ಲಿಪ್ಕಾರ್ಟ್ ತರಿಸಿದ್ಯಾ? ಫ್ಲಿಪ್ಕಾರ್ಟಲ್ಲಿ ಏನೋ ತರಿಸ್ತಾ ಇದ್ದೀನಿ, ಆದ್ರೆ ತರಿಸಿದ್ದನ್ನ ಲಿಂಕ್ ಕೊಡಕೈತಲ್ಲ. ಲಿಂಕ್ ಹಾಕಿರ್ಲಿಲ್ವ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ? ಅದು ಎರರ್ ಬಂದ್ರೆ ಏನ್ ಮಾಡ್ಲಾ? ಟ್ಯಾಗ್ ಪ್ರಾಡಕ್ಟ್ ಓಪನ್ ಮಾಡು ನೋಡೋಣ. ನನಗೆ ಏನೇನೋ ಮಾಡಿರ್ತೀನಿ, ನೆನಪಿರಲ್ಲ. ನೀನು ಬರೀ ಅಷ್ಟೇ. ಅಥರ್ವ ಇವತ್ತು ನವೀನ್ ಒಡಿಸ್ಕೊಬೇಕು ಅಂತ ಫಿಕ್ಸ್ ಆಗ್ಬಿಟ್ಟಿದ್ದಾನೆ. ಏನಕ್ಕೆ ಹಿಂಗ್ ಆಡ್ತವನೆ ಅಂತ ನಂಗೆ ಗೊತ್ತಾಗ್ತಲ್ಲ. ಬರೀ ಹೋಮ್ವರ್ಕ್ ಬಾ ಈ ಕಡೆ. ನಾನು ರೇಗ್ದಾಗ ನವೀನ್ ರೇಗ್ ಬಿಡಿ ಮಗು ಮೇಲೆ ಅಂತ ಹಾಕಿದ್ರು. ಚೆನ್ನಾಗಿಲ್ಲ ಅಂದ್ರೆ ನೀನು ಕೊಟ್ಟಿರೋ ಹೋಮ್ವರ್ಕ್ ಮುಗಿಸೋ ಅಥರ್ವ ಏನಕ್ಕೆ ಈ ತರ ಆಡ್ತಾ ಇದೆಯಾ ಇವತ್ತು? ಏನಕ್ಕೆ ಈ ತರ ಒಂಥರ ಮೊಂಡ ಆಡ್ದಂಗ ಆಡ್ತಾನೆ. ಲೇಸಿನೆಸ್ ತೋರಿಸ್ತವನೆ. ಬಂದ್ ಬರೀ ಬಾ ಫಸ್ಟ್. ಕನ್ನಡ ಬರೆಯಕ್ ಇಷ್ಟ ಇಲ್ವಾ ನಿಂಗೆ? ಹಾ, ಇಷ್ಟು ಚಿಕ್ಕದಾ? ಎಲ್ಲಿ ಕ್ಯೂಟ್ ಆಗೈತೆ ಒಂಥರ. ಏನ್ ಗುರು ಇದು? ಕಿಚನ್ಗೆ ರಮ್ಯಾ, ಅಲ್ಲಿ ಇಂಚಸ್ ಅಂತ ಇರುತ್ತೆ, ಅದನ್ನ ನೋಡ್ಬಿಟ್ಟು ನಿಂಗೆ ಇಂಚಸ್ ಅರ್ಥ ಆಗ್ಲಿಲ್ಲ. ಇದು 1 ಇಂಚು, ಇದು 2 ಇಂಚು ಅಲ್ಲಿ ಹಾಕಿರ್ತಾರಲ್ಲ. ಆದ್ರೂ ಚೆನ್ನಾಗೇ ಐತೆ. ಕೊಡಿ ಸಾಕು. ಇಷ್ಟಪ್ಪ ಹಿಡ್ಕತ್ತಾರ ಅದನ್ನ. 5 ಇಂಚ್ ಐತೆ. ಅರ್ಧ ಅಡಿನೂ ಇಲ್ಲ, ಅದೇ 5 ಇಂಚು. ಇಲ್ಲಿ ನೋಡಿ, 1 ಇಂಚ್ ಕಮ್ಮಿ ಐತೆ. ಏನಾಗೈತದು? 5 ಇಂಚು 2 ಇಂಚು. ಅಲ್ಲ, ಅದನ್ನ ಏನಕ್ಕೆ ತರಿಸಿದೀನಿ, ಏನು ಎತ್ತ ಏನೋ ಗೊತ್ತಿಲ್ಲ. ಅಲ್ಲ, ಸ್ವಲ್ಪ ದೊಡ್ಡದಾಗಿರ್ಬೇಕಿತ್ತಲ್ಲ, ಚೋಟ ಆಯ್ತಲ್ಲ ಅಂತ ಅಷ್ಟೇ ಬರೋದು ಅದು. ಕೊಡಿಲಿ. ಇದು ಯಾಕೆ ಹಿಂಗ್ ಆಡ್ತಾನೆ ಇವತ್ತು ಇವನು? ಇಲ್ಲಿ ಬರೀ ಅಂದ್ರೆ ಬ್ಯಾಡ್ ಬಾಯ್ ಆಯ್ತವನೆ ಇವನು. ಏಟ್ ಬೇಕಾ? ಚಾಕುನ ಕಾಯಿಸ್ಬಿಟ್ಟು ಹಿಡಿದು ಬಿಡ್ತೀನಿ. ಬರೆ ಹಾಕೋದು ಅಂತಿದ್ರು ಆಗೆಲ್ಲ. ಬರೆ ಹಾಕ್ತಾರಂತೆ. ಬೇಕಾ ಬರೆ? ಇಲ್ಲ, ಒದೆ ಬೇಕಾ? ಒಳಶುಂಠಿ ಹಿಡಿತಿದ್ರು ಗೊತ್ತಾ? ಒಳಶುಂಠಿ ಅಂದ್ರೆ ಏನು ಅಂತ ಹಾಕೊಂಡು ನಿಮ್ಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಗೊತ್ತು, ಒಳಶುಂಠಿ ಎಲ್ಲ ಗೊತ್ತಿಲ್ಲ ಅಲ್ವೇನೋ? ಈ ತೊಡೆಗೆ ಇಲ್ಲಿ ಗಿಂಡ್ಬಿಡ್ತಾರೆ. ಗಿಂಡ್ಬಿಟ್ರೆ ಬರೀ ಕಂದ ಅವನ ಹತ್ರ ಎಲ್ಲ ಒಡ್ಸ್ಕೊಳಲ್ಲ. ಅವ್ನು ಜಾಣ ಮಗ ಅವನು. ಎಷ್ಟು ಸೊ ಕ್ಯೂಟ್ ಆಗಿದೆ ಇದು. ಆಕ್ಚುಲಿ ಚೆಫ್
ಕಿಚನಲ್ಲಿ ಇಟ್ಕೊಬೋದು, ಕಿಚನ್ ಆರ್ಗನೈಸ್ ಮಾಡೋದಕ್ಕೆ. ಏನೇನಾರು ಮಾಡ್ತೀಯ ರಮ್ಯ ನೀನು? ಎಷ್ಟು ರೂಪಾಯಿ ಅದು? ನಿಮ್ಗೆ ಯಾಕೆ? 50 ರೂಪಾಯಿ 100 ರೂಪಾಯಿ? 50 ರೂಪಾಯಿ 100 ರೂಪಾಯಿಗೆ ನಿಮ್ಮ ತಾತ ಮತ್ತೆ ನಮ್ಮ ತಾತ ಸತ್ ಸ್ವರ್ಗ ಸೇರಾಲಿ. ನಮ್ಮ ತಾತನ ಸ್ವರ್ಗಕ್ಕೆ ಹೋಗಿರೋದು. 36 ವರ್ಷ ಆಯ್ತು. ನಮ್ಮ ತಾತನೂ, ನಮ್ಮ ಅಮ್ಮನಪ್ಪ ನಾವು ಒಂದು 2000 ಇವ್ರು ಫ್ಲಾಶ್ ಬ್ಯಾಕ್ಗೆ ಹೊಟ್ಟೋದ್ರು. ನನಗದು ಯಾವಾಗ ಸತ್ರೋ ನನಗೆ ಇಸ್ವಿ ಎಲ್ಲ ಗೊತ್ತಿಲ್ಲ. ನಮ್ಮ ತಾತಂದಿರು ಒಟ್ನಲ್ಲಿ ಇದು ಕ್ಯೂಟ್ ಆಗಿದೆ. ನಾನು ಇದನ್ನ ತರಿಸ್ದೆ, ಇದನ್ನ ಎಲ್ಲಾದ್ರೂ ಇಡ್ತೀನಿ. 26 ವರ್ಷ ಆಯ್ತು ನಮ್ಮ ಈ ತಾತ ತಿರೋಗಿ ನಮ್ಮ ಅಮ್ಮನಪ್ಪ. ಸರಿ, ಡಿನ್ನರ್ ಪ್ಲಾನ್ ಏನು? ನೀವು ಮಾಡ್ತೀರಾ? ಇಲ್ಲ, ಹೊರಗಡೆ ಹೋಗ್ತೀನಿ ಮಾಡೋಣ. ಬರೀ ಅದೇ ಆಯ್ತು, ಹೋಗಿ ಸುಮ್ಮನೆ. ಏನು ಗೊತ್ತಾ, ಏನಾದರೂ ಮಾಡಿ. ಏನು ಗೊತ್ತಾ, ಕೇಳಿಸ್ಕೊ. ಹೇಳಿ. ನಾಳೆ ಇದು ಏನೋ ಕಪ್ಪಿನ ದೀಪ ಹಚ್ಚೋದಕ್ಕೆ ಮನೆಯೆಲ್ಲ ಕ್ಲೀನ್ ಮಾಡಿದ್ದೀನಿ. ಮನೆಯೆಲ್ಲ ಒರೆಸಿ ಗುಡಿಸಿ. ಬಟ್ಟೆ ಮಾತ್ರ ಫೋಲ್ಡ್ ಮಾಡಿಟ್ಟಿಲ್ಲ. ಆಚೆ ಎಲ್ಲ ಪಾರ್ಕಿಂಗ್ ಎಲ್ಲ ತೊಳೆದು. ಅದೇನ ಕತ್ರಿ ಹಂಗೆ ಅನ್ಕೊಂಡು ಇರಿಟೇಟ್ ಆಯ್ತೈತೆ ನನಗೆ. ಆಯ್ತಾ, ಅದಕ್ಕೆ ಈಗ ಊಟಕ್ಕೆ ಹೊರಗಡೆ ಹೋಗ್ಬಿಡೋಣ. ಯಾರ್ಯಾರು ಅಂತ ಕೇಳು. ಯಾರ್ಯಾರು ಅಂತ ಹೇಳಿ. ನಾನು ನೀವು ಇಬ್ಬರೇ ಬಂಟು 3 ಜನ. ನೀನು ನಮ್ಮ ಮಾತು ಕೇಳ್ತೀನಿ ಅಂದ್ಮೇಲೆ ನಿನ್ನೇ ಕರ್ಕೊಂಡೋಗ್ಲ ನಾನು. ಹೋಮ್ವರ್ಕ್ ಎಲ್ಲ ಬರೆದು ಮುಗಿಸಿ, ಯಾವುದು ಬ್ಯಾಲೆನ್ಸ್ ಇರಬಾರ್ದು, ಎಲ್ಲ ಫಿನಿಶ್ ಆಗಬೇಕು. ಮನೆಯಲ್ಲ ಕೂಡ ಹಾಕ್ಬಿಟ್ಟು ಹೆಂಗಾರು ಟಿವಿ ನೋಡೋಕ್ಕಲ್ಲ, ಬಾಗ್ಲು ಹಾಕೊಂಡು ಹೋಯ್ತಾ ಇರ್ತೀವಿ. ಬೀಗ ಹಾಕೊಂಡು ಈಗ ಬರಲಿಲ್ಲ ಅಂದರೆ ನನ್ಗೆ ಹೊರಗಡೆ ಬರೋಕ್ಕೂ ಇಂಟ್ರೆಸ್ಟ್ ಇಲ್ಲ. ನವೀನಿಲ್ಲ, ನೀವೇ ತಗೊಂಬನ್ನಿ. ನಂಗೆ ಆಗ್ತಾ ಇಲ್ಲ. ನನಗೆ ಯಾಕೋ ಇವತ್ತು ಇವ್ರಿಗೆ ನಾನು ಅದೇನೋ ಅಂತಾರಲ್ಲ ಹಂಗೆ ಬಾಲ, ನನ್ನ ಬಾಲ ಇದ್ದಂಗೆ. ನನ್ಗೆ ಆಗ್ತಾ ಇಲ್ಲ ಕಣೋ. ಅವ್ರು ಇವ್ರಿಗೆ ಫೋನ್ ಮಾಡಿ, ಅವ್ರೇನು ಬರ್ತಾರ ದೋಸೆ ಕಾರ್ನರ್ ಹತ್ರ ಏನು ಎತ್ತಂತ ನೀವೊಂದ್ಸಲ ಫೋನ್ ಮಾಡಿ ಹೋದ್ರೆ, ಇಲ್ಲಾಂದ್ರೆ ತಿನ್ಕೊಂಡು ಬಂದ್ಬಿಡೋಣ ಬೇಗ. ನಂಗೆ ನಿಜ ಆಗ್ತಾ ಇಲ್ಲ, ಹಂಗೆ ಮಲ್ಕೊಂಡ್ರೆ ಸಾಕು ಅನ್ನಿಸ್ತಾ ಇದೆ ಇವತ್ತು. ಏನೇನೋ ಪ್ಲಾನ್ ಇತ್ತು ನನಗೆ. ಏನು ಗೊತ್ತಾ, ನಾನು ಕೆಲವೊಂದು ಕೆಲಸಗಳನ್ನ ಹೊಟ್ಟೋಯ್ತಾ, ಥ್ಯಾಂಕ್ ಗಾಡ್. ಅದು ನನಗೆ ಹೇಳಿದ ಕೆಲಸಗಳಾಗಲಿಲ್ಲ ಅಂದರೆ ನಂಗೆ ಬೇಜಾರಾಗ್ಬಿಡುತ್ತೆ. ಫೋನ್ ಮಾಡಿ ಬೇಗ. ಹೆಂಗಿದ್ರು ಕರೆಂಟ್ ಹೋಯ್ತು. ಇದು ಏನಕ್ಕೆ ಇಷ್ಟೊಂದ್ಸಲ ಪವರ್ ತೆಗಿತಾ ಇದ್ದಾರೆ? ನಿನ್ಗೂ ಈಗ ಜೀವಕ್ಕೆ ಆಗಲ್ಲ ಅಂದ್ರೂ ಅಡುಗೆ ಮಾಡು ಅಂತ ಇಲ್ಲಿ ಯಾವನು ಕೇಳ್ತಾ ಇಲ್ಲ. ನಿನ್ನ ಹುಷಾರಿದ್ದವ್ರೊಳಗೆ ಹೋಗಿ ಅಡುಗೆ ಮಾಡು, ನಾವು ತಿನ್ನಲೇಬೇಕು ಅಂತ ಆರಾಮಾಗಿ. ಈಗ ಇವರು ಚಂದ್ರಶೇಖರ್ ಅವ್ರಿಗೆ ಕಾಲ್ ಮಾಡ್ತೀನಿ, ಸಿಕ್ಕಿದ್ರೆ ದೋಸೆ ಕಾರ್ನ ಹತ್ರ ಬಂದಿದ್ರು. ಪವರ್ ಬರ್ಬೋದು ನವೀನ್. ಪವರ್ ಬೇಡ ನಡಿ, ಹೇಳ್ತಾ ಇದ್ದೀನಲ್ಲ. ಅಲ್ಲ ಕೇಳಿ, ಅವರು ಏನಾದರೂ ಸಿಗ್ತೀನಿ ಅಂತ ಅಂದ್ರೆ ಏನು ನಂದು 2 ದೋಸೆ ತಿನ್ಬಿಟ್ರು ಮುಗ್ದೋಯ್ತು ಇವತ್ತದು. ಇವತ್ತು ಏನು ಗೊತ್ತಾ, ಫೀಲ್ಡ್ಗೆ ಹೋಗಿದ್ನ, ಬಿಸಿಲು 11:30 12:30. ಎಷ್ಟು ಸ್ಟ್ರೈನ್ ಆಯ್ತು ಸೀರಿಯಸ್ಲಿ. ನಂಗೆ ಯಾಕೆ ಇವತ್ತು ಇಷ್ಟರ ಮಟ್ಟಿಗೆ ಸ್ಟ್ರೈನ್ ಆಗ್ತಾ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ. 1 ಅವರ್ಗೆನೆ ಈ ರೇಂಜಿಗೆ ಬಾಡಿ ಎಲ್ಲ ಸ್ಟ್ರೈನ್ ಆದಂಗೆ ಆಗ್ತಾ ಇದೆ. ಬರ್ತಾ ಇದ್ದೀನಿ ಇವಾಗ. ಬಂದ್ರಾ? ಎಷ್ಟೊತ್ತಿಗೆ? ಕುವೆಂಪು ನಗರ ನಳಪಕ್ಕಕ್ಕೆ ಬಂದ್ಬಿಡಿ ಸರ್. ಡಬಲ್ ರೋಡು ವಿಶ್ವಕರ್ಮ ಡಬಲ್ ರೋಡು. 1/4 ಗಂಟೆ ನಾವು ಹೊರಡ್ತಾ ಇದ್ವಿ. 6:30 ಅಲ್ವಾ ಈಗ ಹೊರಟ್ರೆ ಅರ್ಧ ಗಂಟೆ, 7 ಗಂಟೆಗೆ ಬರ್ತೀನಿ. ಸರಿ ಸರ್ ಆಯ್ತು. ನಳಪಾಕಲ್ಲೇ ತಿನ್ಕೊಂಡು ಬಂದ್ಬಿಡೋಣ, ಅವ್ರನ್ನ ಮೀಟ್ ಮಾಡ್ಕೊಂಡಂಗಾಗುತ್ತೆ. ಅಥರ್ವ ಗೆಟ್ ರೆಡಿ ಕಂದ. ಇವ್ರೇನು ಅಮ್ಮವ್ರು ಬರಲೇ ಇಲ್ಲ ಇನ್ನು. ಶಿವು ಬರೋದು ಲೇಟ್ ಆಯ್ತೇನೋ. ಕೆಲಸಗಳಿರ್ತವೆ. ಈಗ ಪುನಃ ನಾವು ಅಲ್ಲೋಗಿ ಬಂದು ಅಡುಗೆ ಮಾಡ್ಕೊಳಕ್ಕಾಗಲ್ಲ. ನಿನಗೂ ಹುಷಾರಿಲ್ಲ ಅಂತ ಇದೆಯಾ? ಅದೇ ನಾನೇ ಮಾಡ್ಬಿಡ್ತಾ ಇದೆ. ಏನು ದೊಡ್ಡ ವಿಷಯನ ಅಡುಗೆ ಮಾಡೋದು. ಬಟ್ ನಡಿ ಹೊರಗಡೆನೇ ಮಾಡ್ಕೊಳ್ಳೋಣ. ಏನು ಮಾಡ್ಕೊಳ್ಳೋಣ. ಈ ಪವರ್ ಏನಕ್ಕೆ ಹಿಂಗೆ ತೆಗಿತವನೆ ಅಂತ. ಈಗ ಹೊರಡ್ಬೇಕಾ ಈಗ? UPS ವಿಚಾರಿಸ್ಕೊಬರೋಣ ಹಂಗೇನೆ. ಎಲ್ಲಿ? ಅಲ್ಲೇ ರಾಜ್ಕುಮಾರ್ ರೋಡಲ್ಲಿ. ಯಾರೋ ಕೊಟ್ಟಿದ್ರು ಅವತ್ತು ಬ್ರೌಸರ್ಸ್. ಇನ್ನು ಪವರ್ ಹೋಗ್ತಾ ಇರುತ್ತೆ ನವೀನೀಗ. ಸಮ್ಮರ್ ಅಲ್ವಾ, ಹೋಗ್ತಾ ಇರುತ್ತೆ. ಮತ್ತೆ ಅದೇನೋ ಡೆಕೋರೇಟಿವ್ ಮಾಡ್ಬೇಕಲ್ಲ. ಈ ಕಡೆಗೆ UPS ಇನ್ವರ್ಟರ್ ಹಾಕಿದ್ರೆ ಆ ಕಡೆಗೆ ಅಲ್ಲಿ ಸ್ವಲ್ಪ ಸ್ಪೇಸ್ ಉಳ್ಕೊಳ್ಳುತ್ತೆ. ಅದಕ್ಕೆ ಗ್ರೀನರಿ ಇದು ಗ್ರೀನ್ ಮ್ಯಾಟ್ ಬರುತ್ತೆ ನೋಡಿ, ಅದನ್ನ ತಂದ್ಬಿಟ್ಟು ನಾವು ಅವತ್ತು ಇದರಲ್ಲಿ ಮಾಲಲ್ಲಿ ನೋಡಿದ್ವಲ್ಲ, ಒಂದು ಫೌಂಟೇನ್ ಇದ್ರದ್ದು ಬುದ್ಧ ಸ್ಟ್ಯಾಚು. ಅದೊಂಥರ ಚೆನ್ನಾಗಿರುತ್ತೆ. ಅದು ಆಫರ್ ಹೋಗಿ 10,000 ಇದೆ. 20,000 50% ಆಫರ್ ಅದು. ತಂದು ಏನಾದರೂ ಮಾಡೋಣ. ಸರಿ, ನಂಗೆ ರೆಡಿಯಾಗಿ ನಿದ್ದೆ ಬರಂಗಾಗ್ತೈತೆ. ಅಥರ್ವ ಇವತ್ತು ಬೇಗ ಮಲ್ಕೊಬೇಕು. ಬಂಟುನ ಬೇಗ ಕರ್ಕೊಂಡು ಬಂದು ಬಂದ್ಮೇಲೆ ಸ್ನಾನ ಮಾಡಿಸಿದ್ದೀನಿ ಅವ್ನಿಗೆ. ಪುನಃ ಬೆವುತಿದೆ. ಏನು ಸಿಕ್ಕಾಪಟ್ಟೆ ಸ್ವೆಟ್ ಆಗ್ತಾನೆ, ಅಷ್ಟೊಂದು ಶೆಕೆನ. ಅಲ್ಲಿ ಮಕ್ಕಳೆಲ್ಲ ಆಟ ಆಡ್ತಾರೆ. ಸೊ ಅದಕ್ಕೆ ಕ್ಲಾಸ್ ರೂಮಲ್ಲಿ ಫ್ಯಾನ್ ಇಲ್ವಾ? ಹಾಕ್ತಾರಾ?
ಆದ್ರೆ ಅಷ್ಟು ಸ್ವೀಟ್ ಆಗಿರ್ತೀಯಾ? ಅವ್ನು ತುಂಬ ಸ್ವೆಟ್ ಆಗ್ತಾನೆ. ಮತ್ತು ಇನ್ನೊಂದೇನೆಂದರೆ ಮಕ್ಕಳೆಲ್ಲ ಆಟ ಆಡೋದು ಅದೆಲ್ಲ ಮಾಡ್ತಾರಲ್ಲ, ಆಗ ಸ್ವೆಟ್ ಆಗ್ತಾರೆ. ಓಕೆ, ಗೆಟ್ ರೆಡಿ ಅಥರ್ವ. ಹಾಕೊಳ್ಳಿ ಆಯ್ತು. ಅದೇ ಬಟ್ಟೆಗೆ ಈಗ ಚಳಿ ಇದೆಯಾ ಸ್ವೆಟ್ರ್ ಹಾಕೊಳ್ಳೋಕ್ಕೆ? ಹಂಗೆ ನೈಟ್ ಡ್ರೆಸ್ ಎಲ್ಲ ಬರ್ತೀಯಾ? ಬೇಡಕ್ಕಂದ ಬೇರೆ ಹಾಕು. ಪವರ್ ಬಂತು. ಎಷ್ಟೋ ದಿನಗಳಾದ್ಮೇಲೆ ಬುಲೆಟ್ ತೆಗಿತವ್ರೆ. ಒಂದು ಫೋಟೋ ಶೂಟು ಮಾಡಿಸ್ಲಿಲ್ಲ ಈ ಬುಲೆಟಲ್ಲಿ ನಾವು. ಸ್ಲಿಪ್ಪರ್ ಹಾಕೊಳ್ಳಲ್ಬೇಕಂದ ನೀನು? ಹಾಂ, ಹೋಗು ಹಾಕೊಂಬ. ಗೇಟ್ ಹಾಕು. ಹೆಲ್ಮೆಟ್ ನಿಮಗೆ ಇದು ಅದರ್ವ ಹಂಗೆ ಹೆಲ್ಮೆಟ್ ತಗೊಂಬ. ಅಲ್ಲೇ ಡಿಯೋ ಬೈಕ್ ಮೇಲೆ ತಗೊಂಬ. ಒಂದು ವಾರ ಆಗಿತ್ತು ತೆಗ್ದು ಓಡಾಡ್ತಾ ಸಣ್ಣ ಪುಟ್ಟ. ಒಂದೇ ಸೆಲ್ಫ್ ಆಗುತ್ತೆ. ಗೇಟ್ ಹಾಕೋಕಂದ ಗೇಟ್. ಅದು ಪೆಟ್ರೋಲ್ ಗಾಡಿಗಳೆಲ್ಲ ಹೆಂಗೆ ಗೊತ್ತಾ, ಒಂದು ವರ್ಷ ಬಿಟ್ಟು ಸ್ಟಾರ್ಟ್ ಮಾಡು. ಯಪ್ಪ, ಆಫ್ ಮಾಡೀಗ ಇದನ್ನ ಆಫ್ ಮಾಡೋ ನಿಮಿಷ. ಅದು ಯಾವುದೋ ನಿನಗೋಸ್ಕರ ಒಂದು ಸಾಂಗೇ ಹಾಕಿದ್ರು ಕಮೆಂಟಲ್ಲಿ. ನವೀನ್ ಅಣ್ಣ ನೋಡಿದ್ರೆ ಯಾವ ಕಮೆಂಟ್ ಇದು ಹಾಡು ನೆನಪಾಗುತ್ತೆ ಗೊತ್ತಾ ಅಂದ್ಬಿಟ್ಟು. ಯಾವ ಪದಗಳಿನ ನಾಚುವ ಕವನವು ನೀ, ಕವಿಗಳಿಗೆ ಟುಕದ ಕಲ್ಪನೆ ನೀ, ಕುಂಚವೇ ನಾಚುವ ಚಿತ್ರವು ನೀ, ಬಣ್ಣಗಳಿಲ್ಲದೆ ಮಿನುಗುವೆ ನೀ ಅಂತ ಏನೋ ಅದೇ ಅನ್ಸುತ್ತೆ. ಯಾವುದು? ದೊಡಮ್ಮ ದೋಸೆ ಕೊಡಮ್ಮ ಸಾಂಗ್. 10 ಆಯ್ತು. ಮುಂದೆನಾ ಹಿಂದೆನಾ? ಲಾಡಿನ ಕರೆಕ್ಟಾಗಿ ಕಟ್ಕೋ. ಲಾಡಿ ಅವ್ನಿಗೆ ಹೊಸ ವರ್ಡ್ ಯಾವುದೇ ಕೇಳಿದ್ರು ರಿಪೀಟ್ ಮಾಡ್ತಾನೆ. ಲಾಡಿ ಮಧ್ಯೆ ಕೂಡ ಮುಂದಕ್ಕೆ ಕೋ. ನಿಮ್ಮ ಅಮ್ಮಂಗೆ ಖುಷಿ ಇವತ್ತು ಬುಲೆಟ್ ಕರ್ಕೊಯ್ತಾ ಇದೀನಿ ಅಂತ. ಅದು ಯಾಕೆ ಹೇಳು, ಕಾರ್ ಇದ್ದೀರಿ ಕಾರ್ ಕಾರ್ ಆ್ಯಕ್ಚುಲಿ ಸರ್ವಿಸಿಗೆ ಇಲ್ಲ ಅಂದರೆ ಇವ್ರಿಗೆ ನೋಡಿ ಬುಲೆಟ್ ತೆಗೆಯೋದು. ಅವ್ರಿಗೆ ಇನ್ನೂ ಒಂದು 15 ದಿನ ಲೇಟಾಗೆ ಕೊಡಿ ಅಂತ ಹೇಳ್ಬೇಕು. ನನ್ನ ಗಂಡ ಬುಲೆಟ್ನ ಓಡಿಸಲ್ಲ. ನನಗೆ ಲಾಂಗ್ ರೈಡ್ ಹೋಗೋದಕ್ಕೆ ಇಷ್ಟ ಆಯಿತಾ, ಆದರೆ ಮಕ್ಕಳು ಅದು ಇದು ಅಂದ್ಕೊಂಡು ನಾವೆಲ್ಲೂ ಲಾಂಗ್ ರೈಡ್ ಹೋಗೇ ಇಲ್ಲ. ನನಗೆ ಈ ಬುಲೆಟಲ್ಲಿ ಭಯ ಇರಬೇಕು. ನನ್ನ ಮಗನಿಗೆ ಹೆಲ್ಮೆಟು, ಚಿಕ್ಕ ಮಕ್ಳದ್ದು ಹೆಲ್ಮೆಟ್ ತೊಗೊಬೇಕು. ನಾವೆಲ್ಲ ಜಾಸ್ತಿ ಕಾರಲ್ಲೇ ಓಡಾಡ್ತೀವಿ, ಹಾಗಾಗಿ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡಿಲ್ಲ. ನಿಂಗೆ ರೆಡ್ ಕಲರ್ ತೊಗೊಡ್ತೀನಿ. ರೆಡ್ಡಾ ಗ್ರೀನಾ? ಓಕೆ. ಸೊ ಫ್ರೆಂಡ್ಸ್, ಈಗ ನಾವು ಬೈಕಲ್ಲೇ ಹೋಗ್ತಾ ಇದ್ದೀವಿ. ಈ ಒಂಥರ ಈವ್ನಿಂಗ್ ಟೈಮಲ್ಲಿ ಚೆನ್ನಾಗಿರುತ್ತೆ. ನನಗಂತೂ ಬೇಜಾರೇ ಆಗಿಬಿಟ್ಟಿದೆ ಈ ಕಾರಲ್ಲೆಲ್ಲ ಓಡಾಡೋದಕ್ಕೆ. ನವೀನ್ಗೆ ಯಾವಾಗಲೂ ಹೇಳ್ತಾ ಇರ್ತೀನಿ, ಬಟ್ ಅವ್ರು ಕಾರ್ ಇದ್ರಂತೂ ಅವರು ಬೈಕಲ್ಲಿ ಬರೋದಿಲ್ಲ. ಕಾರ್ ಇಲ್ಲದೆ ಇರೋದಕ್ಕೆ ಈಗ ಬೈಕಲ್ಲಿ ಬಂದಿದ್ದಾರೆ. ಹಾಗೆ ಪೆಟ್ರೋಲ್ ಹಾಕ್ಸ್ಕೊಬೇಕಿತ್ತು, ಹಾಕ್ಸ್ಕೋಣ ಅಂತ ಅಂದ್ಬಿಟ್ಟು ಪೆಟ್ರೋಲ್ ಬಂಕ್ಗೂ ಕೂಡ ಬಂದ್ವಿ. ಇಲ್ಲಿಂದ ಪೆಟ್ರೋಲ್ ಬಂಕ್ ಹಾಕಿಸ್ಕೊಂಡು ನಾವು ಯಾರನ್ನೂ ಮೀಟ್ ಮಾಡಬೇಕಿತ್ತು ಅಂತ ಹೇಳಿದ್ನಲ್ಲ, ಅವರು ಹೋಟೆಲ್ ನಳಪಾಕಿಗೆ ಬನ್ನಿ ಅಂತ ಹೇಳಿದ್ರಲ್ಲ, ಅಲ್ಲಿಗೆ ಬಂದ್ವಿ. ನಾನು ಏನಾದರೂ ಹೊಟ್ಟೆ ಹಸಿವಾಗ್ತಾಯಿತ್ತು ನನಗೆ, ತಿನ್ಕೊಬಿಡೋಣ, ಹೇಗಿದ್ರು ಹೊರಗಡೆನೇ ತಿನ್ನೋಣ ಅಂತ ಇವತ್ತು ಪ್ಲ್ಯಾನ್ ಇತ್ತಲ್ಲ. ನನಗೇನು ಮಾಡೋದಕ್ಕೂ ಇವತ್ತು ಮನಸ್ಸು ಇರಲಿಲ್ಲ, ಮತ್ತು ಏನು ಟಯರ್ಡ್ ಕೂಡ ಆಗಿತ್ತು. ಹಾಗಾಗಿ ನಾನಿಲ್ಲಿ ಸ್ಪೆಷಲ್ ನೀರು ದೋಸೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಓಕೆ, ನೀರು ದೋಸೆ ಆರ್ಡರ್ ಮಾಡಿದೆ. ಅಥರ್ವನ್ಗೂ ಅದರಲ್ಲೇ ತಿನ್ಸೋಣ ಅಂತ. ಜೊತೆಗೆ ಹೀರೆಕಾಯಿ ಬಜ್ಜಿ ಮೆನುವಲ್ಲಿ ನೋಡಿದೆ, ಹೀರೆಕಾಯಿ ಬಜ್ಜಿನ ಅಮ್ಮ ಮನೇಲಿ ಮಾಡಿದಾಗ ಇಷ್ಟ ಆಗ್ತಾಯಿತ್ತು ಹೀರೆಕಾಯಿ ಬಜ್ಜಿ, ಅದಕ್ಕೆ ಅದನ್ನು ಕೂಡ ಆರ್ಡರ್ ಮಾಡಿದ್ವಿ. ಸೊ ನವೀನ್ ಟೀ ಆರ್ಡರ್ ಮಾಡಿದ್ರು, ಜೊತೆಗೆ ಬಜ್ಜಿ ಇತ್ತಲ್ಲ ತಿನ್ನೋಣ ಅಂತ ಅಂದ್ಬಿಟ್ಟು. ಇಲ್ಲಿ ಸ್ಪೆಷಲ್ ನೀರು ದೋಸೆ, ರೆಡ್ ಚಟ್ನಿ ಮತ್ತು ಅದ್ರ ಜೊತೆಗೆ ಸಿಹಿ ಚಟ್ನಿ ಕೂಡ ಕೊಡ್ತಾರೆ. ಸಿಹಿ ಚಟ್ನಿ ಎಲ್ಲ ಚಿಕ್ಕವರಿದ್ದಾಗ ಅಮ್ಮನ ಹತ್ರ ಹೇಳಿ ಮಾಡಿಸ್ಕೊತಾ ಇದ್ವಿ, ಬಟ್ ಈಗೆಲ್ಲ ಇಂಟ್ರೆಸ್ಟ್ ಹೊಟ್ಟೋಗಿದೆ. ಸೊ ನವೀನ್ಗೂ ಕೂಡ ಟೇಸ್ಟ್ ಮಾಡಿ ಅಂತ ತಿನ್ನಿಸ್ದೆ, ತುಂಬಾ ಚೆನ್ನಾಗಿತ್ತು. ಸೊ ನೀವು ಯಾರಾದರೂ ಈ ಸೈಡ್ ಬಂದರೆ ನೀರು ದೋಸೆ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನಂಗೆ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ಆ್ಯಂಡ್ ನವೀನ್ ಟೀ ತೊಗೊಂಡಿದ್ರು ಅಂತ ಹೇಳಿದ್ನಲ್ಲ, ಟೀ ಕುಡಿತಾ ಇದ್ದಾರೆ. ಆ್ಯಂಡ್ ನಾವು ಯಾರನ್ನೋ ಮೀಟ್ ಮಾಡಬೇಕಿತ್ತು, ಅವ್ರು ಬರೋದು ಸ್ವಲ್ಪ ಲೇಟ್ ಆಯಿತು. ಅಷ್ಟರಲ್ಲಿ ನಾವು ಏನು ತಿಂತಾ ಇದ್ದೀವಿ ಇದನ್ನು ಮುಗಿಸ್ಕೊಳ್ಳೋಣ, ಅವ್ರು ಬಂದು ಜಾಯ್ನ್ ಆಗ್ತಾರೆ ಅಂತ ಅಂದ್ಬಿಟ್ಟು. ಸೊ ಅವ್ರನ್ನ ಒಂದು ಪರ್ಸ್ನಲ್ ಕೆಲಸದ ಮೇಲೆ ಮೀಟ್ ಮಾಡಬೇಕಿತ್ತು. ಸೊ ಆ ವ್ಯಕ್ತಿಗಾಗಿನೇ ನಾವು ವೆಯ್ಟ್ ಮಾಡ್ತಾ ಇದ್ವಿ. ಅದಾದಮೇಲೆ ಹೀರೆಕಾಯಿ ಬಜ್ಜಿ ಕೂಡ ಬಂತು, ಅದು ಕೂಡ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿತ್ತು. ಆಮೇಲೆ ಅದೇ ಟೈಮ್ಗೆ ಅವರು ಕೂಡ ಇನ್ನೇನು 2 ಮಿನಿಟ್ಸ್ ಬರ್ತೀನಿ ಅಂದರು. ನಮ್ಮದೆಲ್ಲ ಅಷ್ಟರಲ್ಲಿ ತಿಂದಾಯಿತು. ಅವ್ರು ಬಂದಮೇಲೆ ಅವ್ರನ್ನ ಮೀಟ್ ಮಾಡಿಕೊಂಡು ಅವ್ರ ಜೊತೆ ಮಾತುಕತೆ ಎಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟು ಮನೆಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಹೂ ಎಲ್ಲ ಮಾರ್ತಾ ಇದ್ರಲ್ಲ, ನಾಳೆ
ಉಪ್ಪಿನ ದೀಪ ಹಚ್ಚಬೇಕು ಅಂತ ಅಂದ್ಬಿಟ್ಟು ಹೂವೆಲ್ಲ ತೊಗೋಣ ಅಂತ. ಹೂವು ನೋಡಿ ಎಷ್ಟು ಫ್ರೆಶ್ ಆಗಿ ಎಷ್ಟು ಚೆನ್ನಾಗಿದೆ. ನನಗೆ ಈ ಥರ ಆ ರೆಡ್ ರೋಸ್ ಮತ್ತು ಆ ಎಲೆ ಬರುತ್ತಲ್ಲ ಅದ್ರ ಜೊತೆ ಹೂ ಕಟ್ಟಿದ್ರೆ ನಂಗೆ ಒಂಥರ ಅಟ್ರಾಕ್ಟ್ ಆಗುತ್ತೆ, ಮತ್ತು ದೇವ್ರಿಗೆ ಮುಟ್ಸೋದಕ್ಕೂ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ ಅಂತ. ಜೊತೆಗೆ ಈ ಕಣಗ್ಲೆ ಹೂ, ಮಲ್ಲಿಗೆ ಹೂ ಮತ್ತು ಕನಕಾಂಬರ ಹೂ, ಈ ಹೂಗಳಿದೆಯಲ್ಲ ಇದನ್ನೆಲ್ಲ ಮಿಕ್ಸ್ ಮಾಡಿ ತೊಗೊಂಡು ದೇವ್ರಿಗೆ ಅಲಂಕಾರ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಅದನ್ನು ತೊಗೋತಾ ಇದ್ದೀನಿ. ನನಗೆ ಜಾಸ್ತಿ ಹೂ ಮುಟ್ಸಿ ದೇವ್ರಿಗೆ ಅಲಂಕಾರ ಪೂಜೆ ಮಾಡಬೇಕು ಅಂತ ಆಸೆ. ಭಗವಂತ ಎಷ್ಟು ಶಕ್ತಿ ಕೊಡ್ತಾನೋ ಅಷ್ಟು ನಾನು ಭಗವಂತನಿಗೆ ಸೇವೆ ಮಾಡಿ ಹೂವೆಲ್ಲ ಹಾಕಿ ಅಲಂಕಾರ ಮಾಡಬೇಕು ಅಂತ. ಸೊ ನಮ್ಮ ಶಕ್ತಿ ಅನುಸಾರ ಹೂಗಳನ್ನೆಲ್ಲ ತೊಗೊಂಡ್ವಿ. ಕಣಗ್ಲೆ ತೊಗೊಂಡೆ, ಮತ್ತು ಕನಕಾಂಬರ, ಮಲ್ಲಿಗೆ, ಕಾಕಡ ಅದನ್ನೆಲ್ಲ ಸ್ವಲ್ಪ ಸ್ವಲ್ಪ ತೊಗೊಂಡೆ ದೇವರಿಗೆ ಅಲಂಕಾರ ಮಾಡೋದಕ್ಕೆ ಚೆನ್ನಾಗಿರಲಿ ಅಂತ ಅಂದ್ಬಿಟ್ಟು. ಏನೋ ಶುಕ್ರವಾರ ಬಂತು ಅಂದರೆ ಅದೊಂಥರ ಪಾಸಿಟಿವ್ ವೈಬ್, ಅದೊಂಥರ ಕಳೆ. ಅದರಲ್ಲೂ ಈ ಉಪ್ಪಿನ ದೀಪ ಹಚ್ಚಿದ ದಿನ ಅಂತೂ ಮನಸ್ಸಿಗೆ ಏನೋ ಒಂಥರ ಸಮಾಧಾನ ಅನಿಸ್ತಾ ಇರುತ್ತೆ. ಅದು ಹೇಳಿದ್ನಲ್ಲ, ಪಾಸಿಟಿವ್ ಆಗಿ ಅನಿಸ್ತಾ ಇರುತ್ತೆ. ಕೆಲವೊಂದು ಕೆಟ್ಟ ದೃಷ್ಟಿಗಳಿರುತ್ತೆ, ಒಬ್ಬರು ಬೆಳವಣಿಗೆನ ಸಹಿಸದೇ ಇರೋರೇನೆ ತುಂಬ ಜನ ಇರ್ತಾರೆ. ಸೊ ಅಂಥವ್ರೆಲ್ಲರ ಮಧ್ಯೆ ನಾವು ಬೇಡೋದು ದೇವರನ್ನ. ಈ ಉಪ್ಪಿನ ದೀಪ ಹಚ್ಚೋದ್ರಿಂದ ಅದೆಂಥ ದೃಷ್ಟಿಗಳೇ ಆಗಿರ್ಬೋದು, ಅಥವಾ ನಮ್ಮ ಏನು ಮನಃಶಾಂತಿಗಿರ್ಬೋದು, ನಮ್ಮ ಕಷ್ಟ ಕಾರ್ಪಣ್ಯಗಳು ತೀರೋದಕ್ಕಿರ್ಬೋದು ತುಂಬಾ ಒಳ್ಳೆಯದಾಗುತ್ತೆ ಅಂತ ನಾನು ತುಂಬ ವರ್ಷದಿಂದ ನಂಬ್ಕೊಂಬಂದಿದ್ದೀನಿ. ಅದು ಹಾಗೆ ಆಗ್ತಾಯಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.